ಚುನಾವಣೆ ಘೋಷಣೆ ಆಗ್ತಾ ಇದ್ದ ಹಾಗೆ ದೇಶಾದ್ಯಂತ ಅಭ್ಯರ್ಥಿಗಳು ಮತ್ತು ಅವರ ಕುಟುಂಬಸ್ಥರು ವಿವಿಧ ರೀತಿಯಲ್ಲಿ ಪ್ರಚಾರವನ್ನ ಮಾಡೋದಕ್ಕೆ ಅಥವಾ ಆ ಅಭ್ಯರ್ಥಿಯ ಬಗ್ಗೆ ಒಂದು ರೀತಿ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲರೂ ಕೂಡ ಪ್ರಚಾರಕ್ಕೆ ಹೋಗಬೇಕಾದ್ರೆ ಸಾಕಷ್ಟು ಭರವಸೆಗಳನ್ನು ಕೊಡ್ತಾರೆ, ಚಿತ್ರ ವಿಚಿತ್ರ ಮಾತುಗಳನ್ನು ಆಡ್ತಾರೆ, ವಿವಾದಗಳಿಗೆ ಈಡಾಗ್ತಾರೆ. ಆದರೆ ಇಲ್ಲೊಬ್ಬ ಅಭ್ಯರ್ಥಿ ಎಲ್ಲರ ತಲೆ ಮೇಲಿನವನು ಅನ್ನೋ ರೀತಿಯಲ್ಲಿ ನಡೆದುಕೊಂಡಿದ್ದಾನೆ. ಅದೇನಂತ ಹೇಳ್ತೀವಿ ನೋಡಿ. ಪ್ರತಿಯೊಂದು ಪಕ್ಷವೂ ಕೂಡ ತನ್ನ ಅಭ್ಯರ್ಥಿಯ ಪರವಾಗಿ ಪ್ರಚಾರ ನಡೆಸ್ತಾ ಇದೆ. ಹಾಗೆಯೇ ಉತ್ತರ ಪ್ರದೇಶದ ಅಲಿಗಢದಲ್ಲಿ ಸ್ವತಂತ್ರ ಅಭ್ಯರ್ಥಿಯೊಬ್ಬರು ಚಪ್ಪಲಿ ಹಾರವನ್ನು ಧರಿಸಿಕೊಂಡು ಮತಯಾಚನೆಗೆ ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬಲೇಬೇಕು. ಯಾರನ್ನಾದ್ರೂ ಶಿಕ್ಷಿಸುವಾಗ ಅಥವಾ ಅವಮಾನಿಸೋದಕ್ಕೆ ಚಪ್ಪಲಿ ಹಾರವನ್ನ ಹಾಕೋದು ನೀವು ನೋಡಿರ್ತೀರಾ, ಕೇಳಿರ್ತೀರಾ. ಆದರೆ ಅಲಿಗಢದ ಸ್ವತಂತ್ರ ಲೋಕಸಭಾ ಅಭ್ಯರ್ಥಿ ಪಂಡಿತ್ ಕೇಶವ್ ದೇವ್ ಗೌತಮ್ ಚಪ್ಪಲಿ ಹಾರವನ್ನ ಹಾಕಿಕೊಂಡು ಚುನಾವಣಾ ಪ್ರಚಾರವನ್ನ ನಡೆಸಿದ್ದಾರೆ. ಹೂವಿನ ಹಾರದ ಬದಲು ಚಪ್ಪಲಿ ಹಾರವನ್ನ ಹಾಕಿಕೊಂಡಿರೋದು ಕಂಡು ಎಲ್ಲರೂ ಕೂಡ ಅಚ್ಚರಿಗೊಂಡಿದ್ದಾರೆ. ಪಂಡಿತ್ ಕೇಶವ್ ದೇವ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಚಪ್ಪಲಿಯ ಚುನಾವಣಾ ಚಿಹ್ನೆಯನ್ನ ಪಡೆದುಕೊಂಡಿದ್ದಾರೆ. ಹೀಗಾಗಿ ಕೇಶವ್ ದೇವ್ ಅವರೇ ಚಪ್ಪಲಿ ಚುನಾವಣಾ ಚಿಹ್ನೆಗೆ ಅರ್ಜಿ ಸಲ್ಲಿಸಿದ್ದು, ಬಳಿಕ ಕೊರಳಿಗೆ 7 ಚಪ್ಪಲಿ ಹಾರವನ್ನ ಹಾಕಿಕೊಂಡು ಪ್ರಚಾರವನ್ನ ಸಹ ನಡೆಸ್ತಾ ಇದ್ದಾರೆ. ಭ್ರಷ್ಟಾಚಾರವನ್ನ ವಿರೋಧಿಸುವ ಮೂಲಕವೂ ಸುದ್ದಿಯಲ್ಲಿದ್ದಂತಹ ಇವರು ಇದೀಗ ಈ ವಿಭಿನ್ನ ಪ್ರಯತ್ನದಿಂದ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ.